ಫ್ರೆಂಡ್ ನಾಳೆ ನಡೀತಿರೋಂಥ ಚೆನ್ನೈ ವಾಚರ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೀತಿರೋಂಥ ಈ ಒಂದು ಮ್ಯಾಚ್ ನಾಳೆ ನಡೀತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಎರಡೂ ಕಡೆಗೆ ಫುಲ್ ಫೈಟ್ ಇದೆ. ಡೆಲ್ಲಿ ಕೂಡ ಎರಡು ಮ್ಯಾಚ್ ಗೆದ್ದಿದೆ. ಚೆನ್ನೈ ಸೂಪರ್ ಕಿಂಗ್ 2 ಸೋತಿದೆ, 1 ಗೆದ್ದಿದೆ. ಟೋಟಲ್ ಆಗಿ ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ ಯಾಕೋ ಪದೇ ಪದೇ ಸ್ಟ್ರಗಲ್ ಆಗ್ತಾ ಇದೆ. ಫಸ್ಟ್ ಮ್ಯಾಚ್ ಗೆದ್ದಿದ್ ಬಿಟ್ರೆ ಇನ್ನು 2 ಮ್ಯಾಚ್ ಕೂಡ ಬ್ಯಾಕ್ ಟು ಬ್ಯಾಕ್ ಸೋತಿದೆ ಫ್ರೆಂಡ್. ಟೋಟಲ್ ಆಗಿ ನಾಳೆ ನಡೀತಿರುವಂತ ಚಿದಂಬರಂ ಸ್ಟೇಡಿಯಂ ನಲ್ಲಿ ಈ ಒಂದು ಪಂದ್ಯ ಬೌಲಿಂಗಿಗೆ ಕಂಟ್ರೋಲ್ ಆಗಿರುತ್ತೆ. ಯಾಕಂದ್ರೆ ಈ ಒಂದು ಪಂದ್ಯ ಆಗೋದು ಮಧ್ಯಾಹ್ನ 3:30ರಿಂದ ಸ್ಟಾರ್ಟ್ ಆಗ್ತಾ ಇದೆ ಫ್ರೆಂಡ್. ಹಾಗಾಗಿ ಇಲ್ಲಿ ಡ್ಯೂ ಮ್ಯಾಟ್ರ್ ಆಗೋದಿಲ್ಲ, ಇಲ್ಲಿ ಟ್ಯಾಕ್ಸ್ ಕೂಡ ಮ್ಯಾಟ್ರ್ ಆಗೋದಿಲ್ಲ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಯಾರು ಬೌಲಿಂಗ್ ಚೆನ್ನಾಗಿರುವಂತ ಪ್ರದರ್ಶನ ಕೊಡ್ತಾರೋ ಆ ಒಂದು ಟೀಮ್ ಗೆಲ್ಲುವಂತ ಸಾಧ್ಯತೆ ಇಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಇಲ್ಲಿ ಈ ಒಂದು ಗ್ರೌಂಡ್ ಗೆ ಸಪೋರ್ಟ್ ಆಗಿರೋದು ಚೆನ್ನೈ ಸೂಪರ್ ಕಿಂಗ್ ಗೆ, ಹೋಮ್ ಗ್ರೌಂಡ್ ಆಗಿರುವಂತ ಚೆನ್ನೈ ಸೂಪರ್ ಕಿಂಗ್ ಈ ಒಂದು ಗ್ರೌಂಡ್ ಸಪೋರ್ಟ್ ಕೊಡುತ್ತೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ ತಂಡ ಇಲ್ಲಿ ಆಡಿರುವಂತ ಅನುಭವ ಇರುತ್ತೆ ಫ್ರೆಂಡ್. ಟೋಟಲ್ ಆಗಿ ಎಷ್ಟೇ ಆಟಗಾರ ಜಡೇಜಾ ಆಗ್ಲಿ, ಋತುರಾಜ್ ಗಾಯಕ್ವಾಡ್ ಆಗ್ಲಿ, ಹಾಗೆ ಧೋನಿ ಆಗ್ಲಿ, ಅಶ್ವಿನ್ ಆಗ್ಲಿ, ಇದರಲ್ಲಿ ಆಡಿರುವಂತಹ ಅನುಭವ ಒಂದು ಸುಮಾರು 18 ವರ್ಷಗಳಿಂದ ಕೂಡ ಅನುಭವ ಇದೆ ಇವರಿಗೆ. ಹಾಗಾಗಿ ಇಲ್ಲಿ ಚೆನ್ನಾಗಿ ಈ ಒಂದು ಗ್ರೌಂಡ್ ಹೆಲ್ಪ್ ಆಗುತ್ತೆ. ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ 2 ಮ್ಯಾಚ್ ಗೆದ್ದಿದೆ, ಅದು ಕೂಡ ಉತ್ಸಾಹದಲ್ಲಿ ಇದೆ. ಯಾವುದೇ ಒಂದು ಸ್ಟ್ರಗಲ್ ಮಾಡ್ತಾ ಇಲ್ಲ. ಬ್ಯಾಟಿಂಗ್ ಆಯ್ತು, ಬೌಲಿಂಗ್ ಆಯ್ತು. ಇಲ್ಲಿ KL ರಾಹುಲ್ ಕೂಡ ಆಡಿಲ್ಲ ಕೆಲವೊಂದಿಷ್ಟು ಮ್ಯಾಚು. ಹಾಗೆ ಇಲ್ಲಿ ಚೆನ್ನಾಗಿರುವಂತ ಪ್ರದರ್ಶನ ಯಾರು ಕೊಡ್ತಾರೋ ಈ ಒಂದು ಗ್ರೌಂಡ್ ನಲ್ಲಿ ಅವರು ಗೆಲ್ಲುವಂತ ಸಾಧ್ಯತೆ ಬಹಳ ಇದೆ. ಹಾಗೆ ಇಲ್ಲಿ ಟಾಸ್ ಗೆದ್ದವರು ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ. ಯಾಕಂದ್ರೆ ಇಲ್ಲಿ ಚೇಜಿಂಗ್ ಮಾಡಬಹುದು ಅಂತ ಬೌಲಿಂಗ್ ಆಯ್ಕೆ ಮಾಡ್ತಾರೆ. ಇಲ್ಲಿ ಚೇಜಿಂಗ್ ಕೂಡ ಈ ಒಂದು ಗ್ರೌಂಡ್ ನಲ್ಲಿ ಬಹಳ ಸಲ ಗೆದ್ದಿದೆ. ಫಸ್ಟ್ ಬ್ಯಾಟಿಂಗ್ ಅಂತ ಸೆಕೆಂಡ್ ಬ್ಯಾಟಿಂಗ್ ಬಹಳ ಸಲ ಗೆದ್ದಿದೆ. ಹಾಗಾಗಿ ನಾಳಿನ ಮ್ಯಾಚ್ 2 ಕಡೆ ಫುಲ್ ಫೈಟ್ ಆದ್ರೂ ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ ಗೆಲ್ಲುವಂತ ಫೇವರೇಟ್ ಆಗಿದೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಾಳಿನ ಮ್ಯಾಚ್ ಡೆಲ್ಲಿ ಕೂಡ ಫೈಟ್ ಕೊಡುತ್ತೆ, ಆದಷ್ಟು ಮಟ್ಟಿಗೆ ಫೈಟ್ ಕೊಡಬಹುದು. ನನಗೆ ಅನ್ಸುತ್ತೆ ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ ಗೆಲ್ಲುವಂತ ಚಾನ್ಸಸ್ ಬಹಳ ಕಾಣ್ತಾ ಇದೆ. ಹಾಗೆ ನಿಮ್ಗೆ ಯಾರು ಗೆಲ್ಲಬಹುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ಅಂತ ಏನ್ ಮಾಡ್ತಾ ಇದೀನಿ ಮತ್ತೆ ಅಂತ ವಿಷಯ. ಬಾಯ್.